Prime Minister Modi brought us a gift, a very, very good toffee. Mallory. Prime Minister Modi, why don't you take some questions from the freest press in the world? ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಯುರೋಪ್ ರಾಷ್ಟ್ರಗಳ ಪ್ರವಾಸದಲ್ಲಿ ಇದ್ರು. 5 ದೇಶಗಳ ಪ್ರವಾಸ ಈಗಾಗಲೇ ಮುಕ್ತಾಯ ಆಗಿದೆ. ಈ ಪ್ರವಾಸದ ಸಂದರ್ಭದಲ್ಲಿ ಪರಸ್ಪರ ದೇಶಗಳ ನಡುವೆ ನಡೆದಂತಹ ಒಪ್ಪಂದ, ಮಾತುಕತೆ ಇಂಥದ್ಯಾವುದು ಕೂಡ ಹೆಚ್ಚು ಚರ್ಚೆ ಆಗಲಿಲ್ಲ. ಆದರೆ ಬೇರೆ ಒಂದಷ್ಟು ವಿಚಾರಗಳು ಜಾಗತಿಕ ಮಟ್ಟದಲ್ಲಿ ಗಮನವನ್ನ ಸೆಳೆದ್ವು. ಒಂದು ನಾರ್ವೆಯಲ್ಲಿ ಆದಂಥ ಇನ್ಸಿಡೆಂಟ್, ಮತ್ತೊಂದು ಇಟಲಿಯಲ್ಲಿ ಆದಂಥ ಬೆಳವಣಿಗೆ. ಆರಂಭದಲ್ಲಿ ಅದೆಲ್ಲವನ್ನೂ ಕೂಡ ಚುಟುಕಾಗಿ ಗಮನಿಸಿ ಅದಾದ ಬಳಿಕ ನಾನು ತಮ್ನೈಲಲ್ಲಿ ಇರುವಂಥ ಮೇನ್ ಟಾಪಿಕ್ಗೆ ಬರ್ತೀನಿ. ನಾರ್ವೆಯಲ್ಲಿ ಆಗಿದ್ದನ್ನು ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ. ಅಲ್ಲಿ ನಾರ್ವೆಯ ಪ್ರಧಾನಿ ಜೊತೆಗೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿ ವೇದಿಕೆಯಿಂದ ನಿರ್ಗಮಿಸುವಂಥ ಸಂದರ್ಭದಲ್ಲಿ ಅಲ್ಲಿನ ಪತ್ರಕರ್ತೆಯಾಗಿರುವಂಥ ಹೆಲೆ ಲಿಂಗ್ ಒಂದು ಪ್ರಶ್ನೆಯನ್ನು ಮುಂದಿಡ್ತಾರೆ. ನಾವು ನಾರ್ವೆ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತೇವೆ, ನೀವು ಯಾಕೆ ನಮ್ಮ ಪ್ರಶ್ನೆಯನ್ನು ಸ್ವೀಕರಿಸಬಾರದು ಎನ್ನುವಂಥ ರೀತಿಯಲ್ಲಿ. ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಭಾರತದಲ್ಲಿ ಇಲ್ಲಿಯವರೆಗೆ ಯಾವುದೇ ಪತ್ರಿಕಾಗೋಷ್ಠಿಯನ್ನ ನಡೆಸಿಲ್ಲ ಎನ್ನುವುದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅಲ್ಲಿನ ಪತ್ರಕರ್ತೆ ಅಂಥದ್ದೊಂದು ಪ್ರಶ್ನೆಯನ್ನ ಕೇಳ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅದಕ್ಕೆ ಉತ್ತರವನ್ನ ಕೊಡದೆ ಅಲ್ಲಿಂದ ನಿರ್ಗಮಿಸಿ ಬಿಡ್ತಾರೆ. ಅದಾದ ಬಳಿಕ ಅದೇ ಪತ್ರಕರ್ತೆಗೆ MEA ನೀವು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಎನ್ನುವ ರೀತಿಯಲ್ಲಿ ಆಹ್ವಾನವನ್ನ ಕೊಡುತ್ತೆ. ಅಲ್ಲಿ ಅವರು ಹೋಗ್ತಾರೆ. ಅಲ್ಲೂ ಕೂಡ ಅದೇ ರೀತಿಯಾದಂಥ ಪ್ರಶ್ನೆಯನ್ನು ಮುಂದಿಡ್ತಾರೆ. ಪ್ರಮುಖವಾಗಿ ಭಾರತದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ, ಜೊತೆಗೆ ಪತ್ರಿಕಾ ಸ್ವಾತಂತ್ರ್ಯವನ್ನ ಕಸಿಯಲಾಗ್ತಿದೆ ಎನ್ನುವಂಥ ಮಾದರಿಯಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಮುಂದಿಡ್ತಾರೆ. ಆಗ MEA ಕಡೆಯಿಂದ ಉತ್ತರ ಬರುತ್ತೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಾಗ ಒಂದು ಜಟಾಪಟಿಯೂ ಕೂಡ ಆಗುತ್ತೆ. ಹೆಲೆಲಿಂಗ್ ಅಲ್ಲಿಂದ ನಿರ್ಗಮಿಸ್ತಾರೆ. ಅದಾದ ಬಳಿಕ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಡಿಯೋಗಳು ಕೂಡ ಜಾಗತಿಕ ಮಟ್ಟದಲ್ಲಿ ವೈರಲ್ ಆಗೋದಕ್ಕೆ ಶುರುವಾಗುತ್ತೆ. ನಮ್ಮಲ್ಲೂ ಕೂಡ ಸಾಕಷ್ಟು ಮಂದಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಒಂದಷ್ಟು ಮಂದಿ ಪ್ರಧಾನಿ ನರೇಂದ್ರ ಮೋದಿಯನ್ನ ಟೀಕಿಸ್ತಾರೆ, ಇನ್ನೊಂದಷ್ಟು ಮಂದಿಯನ್ನು ಅವರನ್ನ ಸಮರ್ಥನೆ ಮಾಡ್ಕೊಳ್ತಾರೆ. ಇಂತಹ ಒಂದಷ್ಟು ಬೆಳವಣಿಗೆಗಳೆಲ್ಲವೂ ಕೂಡ ಆಯಿತು. ಒಟ್ಟಾರೆಯಾಗಿ ಆ ವಿಚಾರ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆಗೆ ಗ್ರಾಸವಾಗಿದ್ದನ್ನ ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ. ಅದಾದ ಬಳಿಕ ಅಲ್ಲಿನ ಪ್ರತಿಷ್ಠಿತ ಪತ್ರಿಕೆಯೊಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹಾವಾಡಿಗನ ರೀತಿಯಲ್ಲಿ ಬಿಂಬಿಸಿತ್ತು. ಅದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಇದು ಒಂದು ವಿಚಾರ. ಅದಾದ ಬಳಿಕ ಇಟಲಿಯಲ್ಲಿ ಹೆಚ್ಚು ಚರ್ಚೆ ಆದಂಥ ವಿಚಾರ ಅಂದ್ರೆ ಇಟಲಿಯ ಪ್ರಧಾನಿ ಆಗಿರುವಂಥ ಜಾರ್ಜಿಯಾ ಮೆಲೋನಿ ಅವರಿಗೆ ಸಂಬಂಧಪಟ್ಟ ಹಾಗೆ. ಈ ಹಿಂದೆ ನಿಮಗೆ ನೆನಪಿರಬಹುದು, 2023 ದುಬೈನಲ್ಲಿ ಒಂದು ಶೃಂಗಸಭೆಯಲ್ಲಿ ಭಾಗಿಯಾದಂಥ ಸಂದರ್ಭದಲ್ಲಿ ಅದೇ ಜಾರ್ಜಿಯಾ ಮೆಲೋನಿ ಅವರು ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಮೆಲೋನಿ ಅವರ ಹೆಸರನ್ನು ಸೇರಿಸಿ ಮೆಲೋದಿ ಎನ್ನುವಂಥ ರೀತಿಯಲ್ಲಿ ಒಂದು ಪೋಸ್ಟ್ ಅನ್ನ ಮಾಡಿರ್ತಾರೆ. ಅದು ಕೂಡ ಆ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು, ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಈ ಬಾರಿಯೂ ಕೂಡ ಹೆಚ್ಚು ಕಡಿಮೆ ಅಂಥದ್ದೇ ಒಂದು ಬೆಳವಣಿಗೆ ಆಯಿತು. ಯುರೋಪ್ ರಾಷ್ಟ್ರಗಳ ಪ್ರವಾಸದ ಸಂದರ್ಭದಲ್ಲಿ ಕೊನೆಯ ದೇಶ ಯಾವುದು ಅಂದ್ರೆ ಅದು ಇಟಲಿ. ಅಲ್ಲಿ ದ್ವಿಪಕ್ಷೀಯ ಮಾತುಕತೆಯ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ಹೋಗಿದ್ರು. ಭವ್ಯವಾದಂಥ ಸ್ವಾಗತ ಅಂಥದ್ದೆಲ್ಲವೂ ಕೂಡ ಆಯಿತು. ಸಾಕಷ್ಟು ಚರ್ಚೆ, ಮಾತುಕತೆ ಅಂಥದ್ದೆಲ್ಲವೂ ಕೂಡ ಆಗಿದೆ. ಅಲ್ಲಿ ಒಂದಷ್ಟು ಹೂಡಿಕೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗಿದೆ. ಬೇರೆ ಬೇರೆ ಒಂದಷ್ಟು ವಿಚಾರಗಳು ಕೂಡ ಪ್ರಸ್ತಾಪ ಆಗಿದೆ. ಅದೇ ಸಂದರ್ಭದಲ್ಲಿ ಒಂದು ವಿಡಿಯೋ ವೈರಲ್ ಆಗುತ್ತೆ. ಅದೇನು ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಭಾರತದಿಂದ ಈ ಪಾರ್ಲೆ ಕಂಪನಿಯ ಮೆಲೋಡಿ ಎನ್ನುವಂಥ ಹೆಸರಿರುವಂಥ ಒಂದು ಚಾಕ್ಲೇಟ್ ಪ್ಯಾಕ್ ಅನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಜಾರ್ಜಿಯಾ ಮೆಲೋನಿ ಅವರಿಗೆ ಗಿಫ್ಟ್ ಅನ್ನ ಕೊಟ್ಟು ಬಿಡ್ತಾರೆ. ಅದನ್ನ ಮೆಲೋನಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಪೋಸ್ಟ್ ಅನ್ನ ಹಾಕ್ತಾರೆ. ಯಾಕೆ ಮೆಲೋಡಿ ಅನ್ನೋದನ್ನೇ ಕೊಟ್ಟರು ಅಂತ ಅಂದ್ರೆ ಈ ಒಂದು ಮೋದಿ ಹಾಗೆ ಮೆಲೋನಿ ಎರಡು ಹೆಸರನ್ನ ಸೇರಿಸಿದಾಗ ಮೇ ಅನ್ನೋದು ಮೆಲೋನಿ ಬರುತ್ತೆ, ಮೋದಿ ಕೊನೆಯ ಪದ ಮೆಲೋಡಿ ಆ ರೀತಿಯಾಗಿ ಬರುತ್ತೆ. ಹಾಗೆ ಮೆಲೋನಿ ಎನ್ನುವಂಥ ಹೆಸರು, ಈ ಮೆಲೋಡಿ ಎನ್ನುವಂಥ ಹೆಸರು ಸ್ವಲ್ಪ ಮಟ್ಟಿಗೆ ಹೋಲಿಕೆ ಆಗುವಂಥ ಕಾರಣಕ್ಕಾಗಿ ಒಟ್ಟಾರೆ ಅಂಥದ್ದೊಂದು ಗಿಫ್ಟ್ ಅನ್ನ ತೆಗೆದುಕೊಂಡು ಹೋಗಿ ಕೊಡ್ತಾರೆ. ಭಾರಿ ಕಾಸ್ಟ್ಲಿ ಏನಲ್ಲ, ಅದು ಹೆಚ್ಚು ಕಡಿಮೆ ₹100 ₹150 ಪ್ಯಾಕು. ಈ ಪಾರ್ಲೆಜಿ ಕಂಪನಿ ಇದೆಯಲ್ಲ ಅವರಿಗೆ ಸಂಬಂಧಪಟ್ಟಂತ ಚಾಕ್ಲೇಟ್ ಅದು, ಅದನ್ನು ಕೊಡ್ತಾರೆ. ಅದು ಕೊಡ್ತಾ ಇದ್ದ ಹಾಗೆ ಅದು ಕೂಡ ಸಿಕ್ಕಾಬಟ್ಟೆ ವೈರಲ್ ಆಗೋದಕ್ಕೆ ಶುರುವಾಗುತ್ತೆ. ಸಿಕ್ಕಾಬಟ್ಟೆ ವ್ಯೂಸ್ ಅನ್ನ ಪಡೆಯೋದಕ್ಕೆ ಶುರುವಾಗುತ್ತೆ. ಒಂದಷ್ಟು ಜನ ಅದನ್ನ ನೋಡಿ ಖುಷಿ ಪಡ್ತಾರೆ, ಸಂಭ್ರಮಿಸ್ತಾರೆ. ಇನ್ನೊಂದಷ್ಟು ಜನ ಮೀಮ್ಸು, ಟ್ರೋಲು ಅಂಥದ್ದೆಲ್ಲವೂ ಕೂಡ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಟೀಕಾ ಪ್ರಹಾರವನ್ನೇ ಹರಿಸ್ತಾರೆ. ಭಾರತದಲ್ಲಿ ಆರ್ಥಿಕ ಬಿರುಗಾಳಿ ಎದ್ದಿದೆ, ಬೆಲೆ ಏರಿಕೆ ಆಗ್ತಾ ಇದೆ, ಚಿನ್ನ ಖರೀದಿ ಮಾಡಿಬಿಡಿ ಅಂತ ಹೇಳಿದ್ದೀರಿ, ಅದು ಇದು ಅಂತ ಹೇಳ್ತಾ ಇದ್ದೀರಿ. ಆದ್ರೆ ಅಲ್ಲೂ ಹೋಗಿ ಬೇರೆ ದೇಶದ ಪ್ರಧಾನಿಯೊಬ್ಬರಿಗೆ ಗಿಫ್ಟ್ ಕೊಡ್ತಾ ನೀವು ರೀಲ್ಸ್ ಮಾಡ್ತಾ ಇದ್ದೀರಿ, ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ರು. ರಾಹುಲ್ ಗಾಂಧಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅಮಿತ್ ಶಾ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ದೇಶ ದ್ರೋಹಿಗಳು ಎನ್ನುವಂಥ ರೀತಿಯಲ್ಲೂ ಕೂಡ ಟೀಕೆ ಮಾಡಿದ್ರು. ಒಟ್ಟಾರೆಯಾಗಿ ಅದೊಂದು ಚಾಕ್ಲೇಟ್ ಗಿಫ್ಟ್ ಅನ್ನ ಕೊಟ್ಟಂತ ವಿಚಾರ ಸಾಕಷ್ಟು ಚರ್ಚೆಗೂ ಗ್ರಾಸವಾಯಿತು. ಅದಾದ ಬಳಿಕ ಈ ಪಾರ್ಲೆ ಇಂಡಸ್ಟ್ರೀಸ್ ಅಂತ ಒಂದು ಕಂಪನಿ ಇದೆ. ಈ ಪಾರ್ಲೆಜಿ ಚಾಕ್ಲೇಟ್ಗೂ ಅದಕ್ಕೂ ಸಂಬಂಧ ಇಲ್ಲ. ಆದರೆ ಜನ ಏನು ಮಾಡ್ತಾರೆ ಅಂದರೆ ಈ ಪಾರ್ಲೆ ಇಂಡಸ್ಟ್ರೀಸ್ ಸಂಸ್ಥೆಯ ಷೇರುಗಳನ್ನು ಖರೀದಿ ಮಾಡೋಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ಈ ಪಾರ್ಲೆಜಿ ಶೇರ್ ಮಾರ್ಕೆಟ್ನಲ್ಲಿ ಇಲ್ಲ.
ಹೀಗಾಗಿ ಈ ಪಾರ್ಲೇಜಿ ಕಂಪನಿಯ ಮೆಲೋಡಿ ಚಾಕ್ಲೇಟ್ ಗಿಫ್ಟ್ ಕೊಟ್ಟಂತ ಕಾರಣಕ್ಕಾಗಿ ಪಾರ್ಲೆ ಇಂಡಸ್ಟ್ರೀಸ್ನ ಲಕ್ಕು ಕುಲಾಯಿಸಿ ಬಿಡುತ್ತೆ. ಅವರಿಗೆ ಇದಕ್ಕೆ ಸಂಬಂಧವೇ ಇಲ್ಲ. ಆದರೆ ಇವರ ಶೇರ್ ವ್ಯಾಲ್ಯೂ ಎಲ್ಲವೂ ಕೂಡ ರೈಸ್ ಆಗೋದಕ್ಕೆ ಶುರುವಾಯಿತು, ಹೆಚ್ಚು ಕಡಿಮೆ 5%. ಇಂಥ ಒಂದಷ್ಟು ಬೆಳವಣಿಗೆಗಳೆಲ್ಲವೂ ಕೂಡ ಆಯ್ತಾ. ಇದು ಇವತ್ತಿಗೂ ಕೂಡ ನಮ್ಮಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಮಂದಿ ಅದನ್ನ ಬೆಂಬಲಿಸಿ ಮಾತನಾಡ್ತಿದ್ದಾರೆ, ಇನ್ನೊಂದಷ್ಟು ಮಂದಿ ಅದನ್ನ ಕಠಿಣವಾಗಿ ಟೀಕಿಸುವಂತ ಕೆಲಸ ಅಂಥದ್ದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ನನ್ನ ಮೈನ್ ಟಾಪಿಕ್ಗೆ ಬರ್ತೇನೆ. ಈ ಮೆಲೋನಿ ಅನ್ನುವಂಥ ವಿಚಾರ ಬಂದಂತ ಕಾರಣಕ್ಕಾಗಿ ನಿಮ್ಮಲ್ಲಿ ಸಹಜವಾಗಿ ಒಂದಷ್ಟು ಮಂದಿಗೆ ಕುತೂಹಲ ಇರಬಹುದು. ಈಗ ಬಹಳ ಚರ್ಚೆ ಆಗ್ತಿರುವಂತ ಹೆಸರು ಅಂದ್ರೆ ಮೆಲೋನಿ. ಈಗ ಮೆಲೋನಿ ಯಾರು, ಅವರ ಹಿನ್ನೆಲೆ ಏನು ಅಂತ ಹೇಳ್ತೀನಿ. ಬಹಳ ಶ್ರೀಮಂತ ಹಿನ್ನೆಲೆ ಅಂತ ಆಗಿದ್ರೆ, ಅಥವಾ ರಾಜಕೀಯ ಕುಟುಂಬದಿಂದ ಬಂದಿದ್ರೆ, ಅಥವಾ ಬಹಳ ದೊಡ್ಡ ಶ್ರೀಮಂತ ಕುಟುಂಬದಿಂದ ಬಂದಿದ್ರೆ ಅವರ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇರಲಿಲ್ಲ. ಆದರೆ ಮೆಲೋನಿ ಬದುಕು ನಮ್ಮಲ್ಲಿ ಸಾಕಷ್ಟು ಮಂದಿಯನ್ನ ಇನ್ಸ್ಪೈರ್ ಮಾಡುತ್ತೆ. ಈ ಸಂದರ್ಭವನ್ನು ಬಳಸಿಕೊಂಡು ಅವರ ಬದುಕಿನ ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಯಾಕಂದ್ರೆ ನಮಗೂ ಕೂಡ ಅದು ಸ್ಫೂರ್ತಿಯನ್ನು ತುಂಬಬಹುದು. ಕಾರಣ ಮೆಲೋನಿ ಯಾವುದೇ ರಾಜಕೀಯ ಬ್ಯಾಕ್ಗ್ರೌಂಡ್ ಇಂದ ಬಂದಂತವರಲ್ಲ, ತೀರಾ ಶ್ರೀಮಂತ ಕುಟುಂಬದಲ್ಲೂ ಕೂಡ ಇರಲಿಲ್ಲ, ಅಥವಾ ಏನು ಅಂದ್ರೆ ಏನು ಹೇಳಿಕೊಳ್ಳುವಂತ ಹಿನ್ನೆಲೆ ಏನೂ ಕೂಡ ಇರಲಿಲ್ಲ. ಆದರೆ ಇಟಲಿಯ ಡೆವಲಪ್ಡ್ ಕಂಟ್ರಿ ಇಟಲಿ, ಅದು ಈಗಾಗಲೇ ಮುಂದುವರೆದಿರುವಂತಹ ದೇಶ, ತಲಾ ಆದಾಯದ ವಿಚಾರದಲ್ಲೂ ಕೂಡ ಬಹಳನೇ ಮುಂದೆ ಇರುವಂತಹ ರಾಷ್ಟ್ರ. ಅದು ಯುರೋಪ್ ರಾಷ್ಟ್ರಗಳಲ್ಲಿ ಒಂದು ಬಲಿಷ್ಠವಾಗಿರುವಂತಹ ರಾಷ್ಟ್ರ ಅಂತಲೂ ಕೂಡ ಗುರುತಿಸಿಕೊಂಡಿದೆ. ಅಂತಹ ರಾಷ್ಟ್ರದ ಪ್ರಪ್ರಥಮ ಮಹಿಳಾ ಪ್ರಧಾನಿಯಾಗಿದ್ದಾರೆ. ಇನ್ನು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ, ಇದೇ ಮೆಲೋನಿ ಬಾರ್ನಲ್ಲೂ ಕೆಲಸವನ್ನ ಮಾಡಿದ್ದಾರೆ, ಹೋಟೆಲ್ಗಳಲ್ಲೂ ಕೂಡ ಕೆಲಸವನ್ನ ಮಾಡಿದ್ದಾರೆ, ಹಾಗೆ ಬೇಬಿ ಸಿಟ್ಟಿಂಗ್ ನಲ್ಲೂ ಕೂಡ ಕೆಲಸವನ್ನ ಮಾಡಿದ್ದಾರೆ. ಇಂದಿಗೂ ಕೂಡ ಅದನ್ನ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ, ನಾನು ಬಾರ್ನಲ್ಲಿ ಕೆಲಸವನ್ನ ಮಾಡಿದ್ದೇನೆ ಎನ್ನುವಂತ ರೀತಿಯಲ್ಲಿ. ಯಾರು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಒಂದು ಕಡೆ ಮೆಲೋನಿ ಹುಟ್ಟಿದ್ದು 1977ರಲ್ಲಿ ಇಟಲಿಯ ರೋಮ್ ನಗರದಲ್ಲಿ ಅವರು ಹುಡ್ತಾರೆ. ಅವರಿಗೆ 1 ವರ್ಷ ಇರುವಂತಹ ಸಂದರ್ಭದಲ್ಲಿ ಅವರ ತಂದೆ ಕುಟುಂಬವನ್ನು ತ್ಯಜಿಸಿ ಹೋಗ್ತಾರೆ, ಇನ್ನೊಂದು ಮದುವೆ ಕೂಡ ಆಗ್ತಾರೆ. ಅದಾದ ಬಳಿಕ ಅವರ ತಂದೆ ಡ್ರಗ್ಸ್ ವಿಚಾರದಲ್ಲೂ ಯಾವುದರಲ್ಲೂ ಸಿಕ್ಕಾಕೊಂಡು ಜೈಲು ಸೇರುವಂತ ಪರಿಸ್ಥಿತಿ ಎಲ್ಲವೂ ಕೂಡ ಎದುರಾಗಿ ಬಿಡುತ್ತೆ. ಇವರ ತಾಯಿ ನೊವೆಲಿಸ್ಟ್ ಆಗಿರ್ತಾರೆ, ಅಂದ್ರೆ ಸಾಹಿತಿ ಆಗಿರ್ತಾರೆ, ಬರವಣಿಗೆಯನ್ನು ನೆಚ್ಚಿಕೊಂಡಿದ್ದಂಥವ್ರು. ಹೇಳಿಕೊಳ್ಳುವಂತ ಆದಾಯ ಅಂಥದ್ದೇನೂ ಕೂಡ ಇರೋದಿಲ್ಲ. ಮೆಲೋನಿ ಹಾಗೆ ಅವರಿಗೆ ಓರ್ವ ಸಹೋದರಿ ಇರ್ತಾರೆ. ತಾಯಿ ಬಹಳ ಕಷ್ಟಪಟ್ಟು ಇವರನ್ನ ಬೆಳೆಸ್ತಾರೆ. ಈ ಕಾರ್ಮಿಕರು ಇರುವಂತ ಒಂದು ಬಡಾವಣೆ ಇರುತ್ತಲ್ಲ, ಅಂತಹ ಬಡಾವಣೆಯಲ್ಲಿ ಇವರೆಲ್ಲರೂ ಕೂಡ ಬೆಳೆದಂಥವರು. ಸ್ವಲ್ಪ ದಿನಗಳಲ್ಲೇನೋ ಆಟ ಆಡುವ ಸಂದರ್ಭದಲ್ಲಿ ಮನೆಗೆ ಆಕಸ್ಮಿಕವಾಗಿ ಬೆಂಕಿ ಹಚ್ಚಿಬಿಡ್ತಾರೆ. ಹೀಗಾಗಿ ಮನೆಯೂ ಕೂಡ ಸುಟ್ಟು ಹೋಗಿಬಿಡುತ್ತೆ. ಜೀವನಕ್ಕೆ ಆಧಾರವಾಗಿದ್ದಂಥ ಮನೆಯನ್ನು ಕೂಡ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗುತ್ತೆ. ಹೀಗಾಗಿ ಮೆಲೋನಿ ಆರಂಭಿಕ ದಿನಗಳಿಂದಲೂ ಕೂಡ ಒಂದು ರೀತಿಯಲ್ಲಿ ಹೋರಾಟದ ಬದುಕನ್ನೇ ನಡೆಸುವಂತ ಪರಿಸ್ಥಿತಿ ಎದುರಾಗಿಬಿಡುತ್ತೆ. ಆಗ ಸ್ಕೂಲಿಗೆ ಹೋಗುವಂತ ಸಂದರ್ಭದಲ್ಲಿ ಅವರ ಎಜುಕೇಶನ್ಗೆ ಸಂಬಂಧಪಟ್ಟಾಗ ಇವತ್ತು ಕೂಡ ಕಾಂಟ್ರವರ್ಸಿ ಇದೆ. ಒಂದಷ್ಟು ಮಂದಿ ಪದವಿಯನ್ನು ಪಡ್ಕೊಂಡಿದ್ದಾರೆ ಅಂದ್ರೆ, ಇನ್ನೊಂದಷ್ಟು ಮಂದಿ ಇಲ್ಲ, ಪದವಿಯ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆ ಇದೆ ಅಂತ ಹೇಳಿ ಅದು ಕೂಡ ಚರ್ಚೆ ಆಗ್ತಿದೆ. ಬಟ್ ಒಟ್ಟಾರೆಯಾಗಿ ಆರಂಭಿಕ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಅವರು ಬೇಬಿ ಸಿಟ್ಟಿಂಗ್ ನಲ್ಲಿ ಕೆಲಸವನ್ನ ಮಾಡ್ತಾರೆ. ಈ ಬೇಬಿ ಸಿಟ್ಟಿಂಗ್ ಇರ್ತಾವಲ್ಲ, ಅಲ್ಲಿ ಈ ಮಕ್ಕಳನ್ನ ನೋಡಿಕೊಳ್ಳುವಂತೆ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ನಾನು ಆಗ್ಲೇ ಹೇಳಿದ ಹಾಗೆ ಹೋಟೆಲ್ಗಳಲ್ಲಿ ಸಪ್ಲೈಯರ್ ಆಗಿ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅದಾದ ಬಳಿಕ ಬಾರ್ನಲ್ಲಿ ಸಪ್ಲೈಯರ್ ಆಗಿ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಹೀಗೆ ಆರಂಭಿಕ ದಿನಗಳಲ್ಲಿ ತಾಯಿಗೆ ಹೇಗೆಲ್ಲ ಆಸರೆ ಆಗ್ಬಹುದು ಆ ರೀತಿಯಾಗಿ ಆಸರೆ ಆಗ್ತಾ ಹೋಗ್ತಾರೆ. ಅದೇ ಅವರಲ್ಲಿ ಒಂದು ರೀತಿಯಾದಂಥ ಗಟ್ಟಿತನವನ್ನು ಬೆಳೆಸೋದಕ್ಕೆ ಶುರು ಮಾಡ್ಕೊಂಡು ಬಿಡುತ್ತೆ, ನಾಯಕತ್ವ ಗುಣವನ್ನು ಬೆಳೆಸೋದಕ್ಕೆ ಶುರು ಮಾಡ್ಕೊಂಡು ಬಿಡುತ್ತೆ. ಜನರ ಜೊತೆಗೆ ಹೆಚ್ಚೆಚ್ಚು ಬೆರೀತಾ ಇದ್ದಂತಹ ಕಾರಣಕ್ಕಾಗಿ ಅವರಿಗೆ ರಾಜಕೀಯದ ಬಗ್ಗೆಯೂ ಕೂಡ ಆಸಕ್ತಿ ಬರೋದಕ್ಕೆ ಶುರುವಾಗಿಬಿಡುತ್ತೆ. ಹಾಗೆ ಮಾತಿನಲ್ಲೂ ಕೂಡ ಒಂದೊಳ್ಳೆ ಹಿಡಿತ ಸಿಕ್ಕಿಬಿಡುತ್ತೆ. ಹೀಗಾಗಿ ಕೇವಲ 15ನೇ ವಯಸ್ಸಿಗೆ ನೋಡಿ, ಕೇವಲ 15ನೇ ವಯಸ್ಸಿಗೆ ಯಾವುದೇ ರಾಜಕೀಯ ಬ್ಯಾಕ್ಗ್ರೌಂಡ್ ಕೂಡ ಇಲ್ಲದೆ, ಶ್ರೀಮಂತ ಕುಟುಂಬದಲ್ಲೂ ಕೂಡ ಹುಟ್ಟಿರದೆ, ಈ ಹೋಟೆಲ್ಲು ಬಾರು ಇಂಥದ್ರಲ್ಲಿ ಕೆಲಸವನ್ನ ಮಾಡಿಕೊಂಡಿದ್ದಂಥ ಜಾರ್ಜಿಯಾ ಮೆಲೋನಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಬಿಡ್ತಾರೆ. ಅಲ್ಲಿ ಅದಾಗಲೇ ಅಸ್ತಿತ್ವದಲ್ಲಿ ಇದ್ದಂಥ ಒಂದು ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ, ಅಲ್ಲಿನ ಯೂತ್ ವಿಂಗ್ಗೆ. ಈ ಸ್ಟೂಡೆಂಟ್ ವಿಂಗ್ ಅಥವಾ ಯೂತ್ ವಿಂಗ್ ಅಂತ ಏನು ಕರಿತೀವಿ, ಅದರಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಳ್ತಾರೆ. ಆರಂಭಿಕ ದಿನಗಳಲ್ಲೇ ಒಳ್ಳೆ ಭಾಷಣದ ಕಲೆ ಇರುತ್ತೆ, ಜನರ ಜೊತೆಗೆ ಬೆರೆಯುವಂಥ ಕಲೆ ಇರುತ್ತೆ. ಇದರಿಂದಾಗ ಹಂತ ಹಂತವಾಗಿ ಆ ಪಕ್ಷದಲ್ಲಿ ಬೆಳೀತಾ ಹೋಗಿಬಿಡ್ತಾರೆ. ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದಂಥ ಮೆಲೋನಿ ಅವರ ನಾಯಕತ್ವ ಗುಣ, ಮಾತಿನ ಚಾತುರ್ಯ, ಹಾಗೆ ಉನ್ನತ ತೆಗೆದುಕೊಳ್ತಿದ್ದ ಒಂದಷ್ಟು ಉನ್ನತ ಜವಾಬ್ದಾರಿ, ಇದೆಲ್ಲವೂ ಕೂಡ ಒಂದೊಂದೇ ಹಂತ ಮೇಲೆ ತೆಗೆದುಕೊಂಡು ಹೋಗ್ತಾ ಬಿಡುತ್ತೆ. ನೋಡ್ತಾ 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 ಇದ್ದ ಹಾಗೆ ಬರೀ 31ನೇ ವಯಸ್ಸಿಗೆ 2008ನೇ ಇಸುವಿಯ ಸಂದರ್ಭದಲ್ಲಿ ಈ ಜಾರ್ಜಿಯಾ ಮೆಲೋನಿ ಸಚಿವೆ ಆಗ್ತಾರೆ, ಮಿನಿಸ್ಟರ್ ಆಗಿ ಕೆಲಸವನ್ನ ಮಾಡ್ತಾರೆ. ಅದಾದ ನಂತರ 2012ರ ಸಂದರ್ಭದಲ್ಲಿ ಇಟಲಿಯಲ್ಲಿ ಒಂದಷ್ಟು ರಾಜಕೀಯವಾದಂಥ ಬದಲಾವಣೆ ಆಗ್ತಾ ಇರುತ್ತೆ. ಅಲ್ಲಿ ಅಸ್ತಿತ್ವದಲ್ಲಿದ್ದಂಥ ಪಕ್ಷಗಳ ಬಗ್ಗೆ ಜನರಿಗೆ ಅಸಮಾಧಾನ ಇರುತ್ತೆ, ಭ್ರಷ್ಟಾಚಾರದ ಆರೋಪಗಳೆಲ್ಲವೂ ಕೂಡ ಇರುತ್ತೆ. ಒಟ್ಟಲ್ಲಿ ಬಹಳ ಒಂದು ರೀತಿಯಿಂದ ಸಂಘರ್ಷಮಯ ವಾತಾವರಣ ಇರುತ್ತೆ ರಾಜಕೀಯವಾಗಿ. ಹೀಗಾಗಿ ಜಾರ್ಜಿಯಾ ಮೆಲೋನಿ ಏನ್ ಮಾಡ್ತಾರೆ, ಸಾಂಪ್ರದಾಯಿಕ ಪಕ್ಷಗಳಿಂದ ಹೊರಬಂದು ಬ್ರದರ್ಸ್ ಆಫ್ ಇಟಲಿ ಅಂತ 2012ರಲ್ಲಿ ತಮ್ಮದೇ ಆದಂಥ ಒಂದು ಪಕ್ಷವನ್ನ ಹುಟ್ಟು ಹಾಕಿಬಿಡ್ತಾರೆ. ಆ ಕಾರಣಕ್ಕಾಗಿ ಹೇಳಿದ್ದು ಇವ್ರದ್ದು ಇನ್ಸ್ಪೈರಿಂಗ್ ಸ್ಟೋರಿ ಅಂತ ಹೇಳಿ. ನೋಡಿ, ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ, ನಾನು ಮತ್ತೆ ಅದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು 15ನೇ ವಯಸ್ಸಿಗೆ, 31ನೇ ವಯಸ್ಸಿಗೆ ಮಿನಿಸ್ಟರ್ ಆದ್ರು. ಅದಾದ ಬಳಿಕ 2012ರ ಸಂದರ್ಭದಲ್ಲಿ ತಮ್ಮದೇ ಆದಂಥ ಒಂದು ಪಕ್ಷವನ್ನು ಕೂಡ ಹುಟ್ಟು ಹಾಕ್ತಾರೆ. ಪ್ರಪ್ರಥಮ ಚುನಾವಣೆಯಲ್ಲಿ
ಹೇಳಿಕೊಳ್ಳುವಂತ ವೋಟಿಂಗ್ ಪರ್ಸೆಂಟೇಜ್ ಬರೋದಿಲ್ಲ. 2%, 3% ಅಷ್ಟು ಮಾತ್ರ ಪಡೆದುಕೊಳ್ತಾರೆ 2013ರಲ್ಲಿ. ಅದಾದ ಬಳಿಕ ಸುದೀರ್ಘ ಅವಧಿಯವರೆಗೆ ವಿಪಕ್ಷ ಸ್ಥಾನದಲ್ಲಿ ಕೂತ್ಕೊಳ್ತಾರೆ, ರಾಜಕೀಯ ಅನುಭವವನ್ನ ಪಡಿತಾ ಹೋಗ್ತಾರೆ. ಅಂತಿಮವಾಗಿ 2022ನೇ ಇಸವಿಯ ಸಂದರ್ಭದಲ್ಲಿ ಜಾರ್ಜಿಯಾ ಮೆಲೋನಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಇಟಲಿಯಲ್ಲಿ ಹೊರಹೊಮ್ಮುತ್ತೆ. ಜಾರ್ಜಿಯಾ ಮೆಲೋನಿ ಇಟಲಿಯ ಪ್ರಪ್ರಥಮ ಮಹಿಳಾ ಪ್ರಧಾನಿಯಾಗಿ ಬಿಡ್ತಾರೆ. ನೋಡಿ ಎಂಥ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಇವರ ಆ ಬದುಕಿನ ಕಥೆ ಅಂತ ಹೇಳಿ. ಏನೂ ಇಲ್ಲದಂತ ಆ ಮಹಿಳೆ ಒಂದು ದೇಶದ ಪ್ರಧಾನಿ ಆಗೋದು ಅಂದ್ರೆ ಸಾಮಾನ್ಯವಾದಂಥ ವಿಚಾರ ಅಲ್ಲ. ಇವತ್ತಿಗೂ ಕೂಡ ಅವರ ಬ್ಯಾಕ್ಗ್ರೌಂಡ್ ಅನ್ನ ಮರ್ತಿಲ್ಲ. ಬೇರೆ ಬೇರೆ ವೇದಿಕೆಗಳು ಅವ್ರು ಹೇಳ್ತಾರೆ, ನಾನು ಬಾರ್ನಲ್ಲಿ ಕೆಲಸ ಮಾಡಿದ್ದೆ, ಹೋಟೆಲ್ಗಳಲ್ಲಿ ಕೆಲಸ ಮಾಡಿದ್ದೆ ಎನ್ನುವಂಥ ರೀತಿಯಲ್ಲಿ ತುಂಬಾ ಹೆಮ್ಮೆಯಿಂದ ಅವರು ಹೇಳ್ಕೊಳ್ತಾರೆ. ಅದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಅವರು ಮುಜುಗರ ಪಟ್ಕೊಳ್ಳೋದಿಲ್ಲ ಅಥವಾ ಬೇರೆ ರೀತಿಯಲ್ಲೂ ಕೂಡ ಅದನ್ನು ಬಿಂಬಿಸುವಂಥ ಕೆಲಸ ಇಟಲಿಯಲ್ಲಿ ಆಗೋದಿಲ್ಲ. ಕೇವಲ ಅವರ ಎಜುಕೇಷನ್ ಸಂಬಂಧಪಟ್ಟ ಒಂದಷ್ಟು ಕಾಂಟ್ರವರ್ಸಿ, ಒಂದಷ್ಟು ಪ್ರಶ್ನೆ ಅಂಥದ್ದೆಲ್ಲವೂ ಕೂಡ ಇದೆ. ಮನಸ್ಥಿತಿ ಹೇಗಿದೆ ಅಂದ್ರೆ ಕಂಪ್ಲೀಟ್ ಬಲಪಂಥೀಯ ಮನಸ್ಥಿತಿ ಉಳ್ಳಂಥವರು ಜಾರ್ಜಿಯಾ ಮೆಲೋನಿ. ವೈಯಕ್ತಿಕ ಬದುಕಿನ ವಿಚಾರಕ್ಕೆ ಬರೋದಾದ್ರೆ 2015ರಲ್ಲಿ ಒಂದು ಲಿವಿಂಗ್ ಇನ್ ರಿಲೇಶನ್ಶಿಪ್ ಶುರು ಮಾಡ್ಕೊಳ್ತಾರೆ ಟಿವಿ ಆಂಕರ್ ಅಥವಾ ಜರ್ನಲಿಸ್ಟ್ ಜೊತೆಗೆ. 2023ರಲ್ಲಿ ಅವರಿಂದ ದೂರ ಆಗ್ತಾರೆ. ಅದಾದ ಬಳಿಕ ಓರ್ವ ಮಗಳಿದ್ದಾರೆ, ಸಿಂಗಲ್ ಪೇರೆಂಟ್ ಆಗಿ ಮಗಳನ್ನು ಕೂಡ ಬೆಳೆಸುವಂತ ಕೆಲಸವನ್ನ ಜಾರ್ಜಿಯಾ ಮೆಲೋನಿ ಮಾಡ್ತಾ ಇದ್ದಾರೆ. ಅವರ ಬದುಕಿನ ಕಥೆಯನ್ನ ಇನ್ಸ್ಪೈರಿಂಗ್ ವಿಚಾರವನ್ನು ನಿಮ್ಮ ಮುಂದೆ ಹೇಳಬೇಕಿತ್ತು. ಆ ಕಾರಣಕ್ಕಾಗಿ ವಿಚಾರ ನಿಮ್ಮ ಗಮನಕ್ಕೆ ತಂದೆ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.